ಮಾರ್ಕೆಟ್ ಸೆಂಟಿಮೆಂಟ್ ಮತ್ತು ರಿಯಲ್ ಸೈಕಾಲಜಿನ ರೀಡ್ ಮಾಡೋದು ಯಾವ ಥರ ಅಂತ ಕೇಳಿದವ್ರಿಗೆಲ್ಲ ಒಂದು ಕ್ಲಿಯರ್ ವಿಡಿಯೋ. ಈ ವಿಡಿಯೋನ ತಪ್ಪಿಸದೆ ಫುಲ್ ನೋಡಿ. ಗೋಲ್ಡ್ 15 ಮಿನಿಟ್ಸ್ ಟೈಮ್ ಫ್ರೇಮ್. ಮಾರ್ಕೆಟ್ ನಾನು ನೋಡಿದಾಗ ಆಲ್ಮೋಸ್ಟ್ ಇಲ್ಲೊಂದು ಮೇಜರ್ ರೆಸಿಸ್ಟೆನ್ಸಲ್ಲಿತ್ತು. ಈ ರೆಸಿಸ್ಟೆನ್ಸ್ನ ಒಂದೇ ಕ್ಯಾಂಡಲ್ 1 ಅವರ್ ಟೈಮ್ ಫ್ರೇಮ್ ಒಳಗಡೆ ಆಲ್ಮೋಸ್ಟ್ ಬ್ರೇಕೌಟ್ ಆಗಿಬಿಟ್ಟಿತ್ತು. ನನ್ನ ಟ್ರೇಡಿಂಗ್ ಎಡ್ಜ್ ಏನಿತ್ತಪ್ಪ ಅಂತಂದರೆ, ಒಂದು ನಾನು ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡಿಕೊಂಡೆ. ಎಲ್ಲರದು ಥಿಂಕ್ ಮಾಡೋದೇನಪ್ಪ ಅಂತಂದರೆ, ಮಲ್ಟಿಪಲ್ ಟೈಮ್ಸ್ ಇಲ್ಲಿಂದ ಮಾರ್ಕೆಟ್ ಸೆಲ್ಲಿಂಗ್ ಬರ್ತಿರೋದು. ಸೊ ಒಂದು ಸ್ವಲ್ಪ ಇದನ್ನು ರೀಫೈನ್ ಮಾಡ್ಕೊಳ್ಳೋಕ್ಕಂತ ಲೋವರ್ ಟೈಮ್ ಫ್ರೇಮಿಗೆ ಸ್ವಿಚ್ ಮಾಡ್ಕೊತೀನಿ. ಇಲ್ಲಿ ಏನಾಯ್ತಪ್ಪ ಅಂತಂದರೆ, ಮಾರ್ಕೆಟ್ ಇಲ್ಲಿರೋ ಲಿಕ್ವಿಡಿಟಿನ ಔಟ್ ಮಾಡಾದ್ಮೇಲೆ ಆಲ್ಮೋಸ್ಟ್ ಎಲ್ಲರೂ ಸೆಲ್ಲಿಂಗ್ ಕಡೆ ಹೋಗ್ತಾರೆ. ಬಟ್ ಇದು ಗೋಲ್ಡ್ ಆಗಿರೋ ಕಾರಣ ಒಂದು ಸ್ವಲ್ಪ ಸೈಕಾಲಜಿ ಇಂಪಾರ್ಟೆಂಟ್ ಆಗುತ್ತೆ ಭಾಳ. ಇದರೊಳಗಡೆ ಇಲ್ಲಿ ಮೇಲ್ಗಡೆ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್, ಈ ಲೆವೆಲ್ ಟ್ಯಾಪ್ ಆಗಿದ ತಕ್ಷಣ ಅಲ್ಲಿಂದ ಸೆಲ್ಲಿಂಗ್ ಬಂದುಬಿಡ್ತು. ಇಲ್ಲಿ ಏನು ಮಾಡ್ತಪ್ಪ ಅಂತಂದರೆ, ಸೆಲ್ಲರ್ಸ್ ಮತ್ತು ಗ್ಯಾಮ್ಲರ್ಸ್ನ ಎಲ್ಲರನ್ನೂ ಇನ್ವೈಟ್ ಮಾಡಿದ ತಕ್ಷಣ ಅವ್ರಗಳದೆಲ್ಲ ಸ್ಟಾಪ್ ಲಾಸ್ ಅವೈಲೇಬಲ್ ಇಲ್ಲಿ ಮೇಲ್ಗಡೆ ಇರುತ್ತೆ. ಸೊ ಫಟಾಫಟ್ ಅವ್ರ ಸ್ಟಾಪ್ ಲಾಸ್ನ ಇಲ್ಲಿ ಔಟ್ ಮಾಡಿಬಿಡ್ತು. ಅದಾದಮೇಲೆ ಏನಾಯ್ತಪ್ಪ ಅಂತಂದರೆ, ಮೇಲ್ಗಡೆ ನೆಕ್ಸ್ಟ್ ಒಂದು ಕ್ಲಿಯರ್ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮೇಷನ್ ಆಯಿತು. ಅಂದರೆ ಅರ್ಲಿ ಬಯರ್ಸಿಗೆ ಇನ್ವೈಟ್ ಮಾಡ್ತು. ಅರ್ಲಿ ಬಯರ್ಸ್ ಎಲ್ಲ ಇಲ್ಲಿ ಎಂಟ್ರಿ ಮಾಡ್ಕೊಂಡ್ರು. ಅವ್ರುಗಳು ಸ್ಟಾಪ್ ಲಾಸ್ ಔಟ್ ಮಾಡೋಕ್ಕೋಸ್ಕರ ಮಾರ್ಕೆಟ್ ತಿರ್ಗಾ ಸೆಲ್ಲಿಂಗ್ ಬಂತು. ಅದಾದಮೇಲೆ ನಾವಿಲ್ಲಿ ಎಂಟ್ರಿ ಮಾಡ್ಕೊಂಡಿರೋದು. ನಮ್ದೀಗ ಆಲ್ಮೋಸ್ಟ್ TP1 ಕಂಪ್ಲೀಟ್ ಆಗಿದೆ. ಇನ್ನು ನೋಡೋಣ ಇನ್ನು ಮಾರ್ಕೆಟ್ ಯಾವ ಥರ ಏನಾದ್ರು ಪರ್ಫಾರ್ಮ್ ಮಾಡುತ್ತೆ ಅಂತ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. A few moments later. ಕರೆಕ್ಟಾಗಿ ಮಾರ್ಕೆಟ್ ಸೈಕಾಲಜಿ ಮತ್ತು ಸೆಂಟಿಮೆಂಟನ್ನು ರೀಡ್ ಮಾಡಿದವರಿಗೆ ಮಾರ್ಕೆಟ್ ಕೊಟ್ಟಿರೋ ಉತ್ತರ